ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆಗೆ ಸಿದ್ಧವಾಗಿರೋ ಬಾಲರಾಮರ ವಿಗ್ರಹ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಈ ವಿಗ್ರಹ ನೋಡಿದ್ರೇ ಅದೇನೋ ಆನಂದ, ಮನಸ್ಸಿಗೆ ಮುದ. ಏನಿದೆ ಅಂಥದ್ದು ಈ ಬಾಲರಾಮರ ವಿಗ್ರಹದಲ್ಲಿ ಅಂತ ನೋಡೋದಾದರೆ ಆ ನಗುಮುಖನೇ ಎಲ್ಲರನ್ನ ಮಂತ್ರಮುಗ್ಧರನ್ನಾಗಿಸುತ್ತೆ. ಈ ವಿಗ್ರಹದಲ್ಲಿ ಹಲವು ಮುದ್ರೆಗಳನ್ನು ನಾವು ನೋಡಬಹುದು. ಬಾಲರಾಮನ ವಿಗ್ರಹದ ತಲೆಯ ಮೇಲೆ ಆದಿಶಕ್ತಿ ದೇವಿಯ ಮುದ್ರೆ ಇದೆ. ಅದರಿಂದ ಬಲಭಾಗಕ್ಕೆ ಸ್ವಲ್ಪ ಕೆಳಗೆ ಶೇಷನಾಗನ ಮುದ್ರೆ ಇದೆ. ಅದರಿಂದ ಕೆಳಗೆ ಓಂಕಾರವನ್ನು ನೋಡಬಹುದು. ಅದಾದಮೇಲೆ ಸ್ವಲ್ಪ ಕೆಳಗಡೆ ಬಂದರೆ ಶ್ರೀರಾಮರ ಬಲಗೈನಲ್ಲಿ ಜ್ಞಾನ ಮುದ್ರೆಯನ್ನು ನೋಡಬಹುದು. ಜೊತೆಗೆ ಅವ್ರ ಕೈನಲ್ಲಿ ಹಿಡಿದಿರುವಂತಹ ಬಾಣವನ್ನು ನೋಡಬಹುದು. ಹಾಗೆ ಬಲಭಾಗದ ಕೆಳಗಡೆ ಹನುಮನ ಮುದ್ರೆಯನ್ನು ನಾವು ವಿಗ್ರಹದಲ್ಲಿ ನೋಡಬಹುದು. ಇನ್ನು ಎಡಭಾಗದಲ್ಲಿ ನಮಗೆ ಶಂಖ ಇರುವಂತಹ ಮುದ್ರೆ ಕಾಣುತ್ತೆ. ಅದರ ಕೆಳಗೆ ಸ್ವಸ್ತಿಕ್ ಮುದ್ರೆಯನ್ನು ಸಹ ಈ ವಿಗ್ರಹದಲ್ಲಿ ನೋಡಬಹುದು. ಹಾಗೆ ಬಾಲರಾಮರ ಕೊರಳಿನಲ್ಲಿ ಆಭರಣವನ್ನು ಹಾಕಲಾಗಿದೆ. ಜೊತೆಗೆ ಬಲಗೈನಲ್ಲಿ ಬಾಣ ಇರುವ ಹಾಗೆ ಎಡಗೈನಲ್ಲಿ ಬಿಲ್ಲು ಇಲ್ಲಿ ಕಾಣುತ್ತೆ. ಹಾಗೆ ಎಡಭಾಗದ ಸ್ವಲ್ಪ ಕೆಳಗೆ ಅಂಗವಸ್ತ್ರ, ವಿಗ್ರಹದ ಎಡಭಾಗದ ಮಧ್ಯಭಾಗದಲ್ಲಿ ಅಂಗವಸ್ತ್ರ ಇದೆ. ಹಾಗೆ ಕೆಳಗೆ ಎಡಭಾಗದ ಕೆಳಗೆ ಕಮಲದ ಹೂವನ್ನು ನಾವು ನೋಡಬಹುದು. ಕಮಲದ ಮೇಲೆಯೇ ಶ್ರೀರಾಮರು ನಿಂತಿರುವಂತೆ ಮುದ್ರೆಯನ್ನು ರೂಪಿಸಲಾಗಿದೆ. ಇನ್ನು ಈ ಒಂದು ವಿಗ್ರಹ ಏನಿದೆ ಇದರಲ್ಲಿ ದಶಾವತಾರವನ್ನು ಸಹ ಕೆತ್ತನೆ ಮಾಡಲಾಗಿದೆ. ನೀವು ವಿಗ್ರಹದ ಬಲಭಾಗವನ್ನು ಗಮನಿಸಿದ್ರೆ ಮೇಲಿಂದ ಕೆಳಗಡೆ ಹೋಗೋದಾದರೆ ಮೇಲೆ ಮೊದಲನೇದಾಗಿ ವಾಮನ ರೂಪ, ಅದಾದಮೇಲೆ ನರಸಿಂಹ ರೂಪ, ಅದಾದಮೇಲೆ ವರಾಹ ರೂಪ, ನಂತರ ಕೂರ್ಮ ರೂಪ, ನಂತರ ಮತ್ಸ್ಯ ರೂಪವನ್ನು ಬಲಭಾಗದಲ್ಲಿ ನೋಡ್ತೀವಿ. 5 ಬೇರೆ ಬೇರೆ ಅವತಾರಗಳನ್ನು ಬಲಭಾಗದಲ್ಲಿ, ಮತ್ತೆ 5 ಬೇರೆ ಬೇರೆ ಅವತಾರಗಳನ್ನು ಎಡಭಾಗದಲ್ಲಿ ನೋಡಬಹುದು. ಇನ್ನು ವಿಗ್ರಹದ ಎಡಭಾಗದಲ್ಲಿ ಪರಶುರಾಮ ಮತ್ತು ರಾಮ, ಕೃಷ್ಣ, ಬುದ್ಧ ಮತ್ತು ಕೆಳಗೆ ಕಲ್ಕಿ ಅವತಾರಗಳನ್ನು ನೋಡಬಹುದು. ಅಂದರೆ ಒಂದು 51 ಇಂಚಿನ ವಿಗ್ರಹದಲ್ಲಿ ಬಾಲರಾಮರ ಈ ತೇಜಸ್ಸಿರುವಂತಹ ವಿಗ್ರಹದಲ್ಲಿ 12 ಬೇರೆ ಬೇರೆ ಮುದ್ರೆಗಳು ಮತ್ತು 10 ಅವತಾರಗಳನ್ನು ತೋರಿಸಿದ್ದಾರೆ. ಇತಿಹಾಸದ ಕನಸು ನನಸಾಗುವ ಸಮಯದಲ್ಲಿ ಈ ಬಾಲರಾಮನ ವಿಗ್ರಹ ನಮ್ಮೆಲ್ಲರ ಬಯಕೆಗಳನ್ನು ಈಡೇರಿಸಲಿ. ಜೈ ಶ್ರೀರಾಮ್. ಬೀಟ್ಲೆಸ್ ಕರ್ನಾಟಕ.